ಬೆಂಗಳೂರು ಬುಲ್ಸ್ಗೆ ಆಟ್ರಿಕ್ ಸೋಲ್ನಿಂದ ಆಟ್ರಿಕ್ ವಿನ್ ಆಗೋ ಚಾನ್ಸ್ ಇದೆ ಮಗ. ಅದೇ ನಾಳಿನ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಈ ಒಂದು ಮ್ಯಾಚ್ ಅಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಲ್ಲಿ ಒಂದೇ ಒಂದು ಆನೆ ಹೊಡೆದ್ರೆ ಸಾಕು ಮಗ, ಈ ಒಂದು ಮ್ಯಾಚ್ ಪಕ್ಕಾ ವಿನ್ ಆಗ್ತಾರೆ. ಬೆಂಗಳೂರು ಬುಲ್ಸ್ ಅವರು ಆಟ್ರಿಕ್ ವಿನ್ ಆಗ್ತಾರೆ, ಟೇಬಲ್ ಕೂಡ ಟಾಪ್ ಹೋಗ್ತಾರೆ. ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ, ಅರ್ಧಂಬರ್ಧ ಎಲ್ಲ ನೋಡ್ಬಿಟ್ಟು ಬಂದ್ಬಿಟ್ಟು ಏನೇನೋ ಕಾಮೆಂಟ್ ಮಾಡಕ್ ಹೋಗ್ಬಿಡಿ. ರೀಸನ್ ಇದೆ ಯಾವ ಆನೆ ಅಂತ, ಯಾವ ತರ ಗೆಲ್ಬಹುದು ಅಂತ ಹೇಳ್ತೀನಿ. ಸೊ ಇವಾಗ ಎರಡು ಟೀಮ್ದು ಕೂಡ ಸ್ಟಾರ್ಟಿಂಗ್ 7 ಕಂಪ್ಯಾರಿಸನ್ ಏನು ಮಾಡಬೇಕಾಗಿಲ್ಲ. ಲಾಸ್ಟ್ ಮ್ಯಾಚ್ ಇವರು ಯಾವ ಥರ ಸ್ಟಾರ್ಟಿಂಗ್ 7 ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋದ. ದೀಪಾಂಶು ಖಾತ್ರಿ, ನಿತಿನ್ ಕುಮಾರ್, ರೀಜಾ, ಮಿರ್ಬಾಗರಿ ಅಂಡ್ ಆರ್ಯನ್ ರೇಡು, ಆಶೀಶ್ ಕುಮಾರ್, ಅಲಿ ಸಮಾಧಿ, ಸಾಯಿಲ್ ಗೋಲ್ವಾಲಾ ಅಂತ ಇದೆ, ಓಕೆನಾ. ಸೊ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ನಿತಿನ್ ರಾವಲ್, ಸಾಯಿಲ್ ಸೆತ್ಪಲ್, ಇನ್ನು ಸುಮಾರು ಜನ ಬೇರೆ ಪ್ಲೇಯರ್ಸ್ ಎಲ್ಲ ಇದ್ದಾರೆ, ಓಕೆನಾ. ಸೊ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಯೋಗೇಶ್ ಅಯ್ಯರ್, ದೀಪಕ್, ಸಂಜಯ್, ಸತ್ಯಪ್ಪ, ಆಶೀಶ್ ಮಲ್ಲಿಕ್, ಅಲಿ ರೀಜಾ ಅಂಡ್ ಜಿತೇಂದರ್ ಯಾದವ್, ಇದು ನಮ್ಮ ಬೆಂಗಳೂರು ಬುಲ್ಸದು ಸ್ಟಾರ್ಟಿಂಗ್ 7. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಗಣೇಶ್ ಬಿ ಇರ್ತಾರೆ, ಆಕಾಶ್ ಶಿಂಡೆ ಇರ್ತಾರೆ, ಎಲ್ಲ ಪ್ಲೇಯರ್ಸ್ ಇರ್ತಾರೆ, ಓಕೆ. ಸೊ ನಮ್ಮ ಬೆಂಗಳೂರು ಬುಲ್ಸ್ ಇವಾಗ ಸ್ಟಾರ್ಟಿಂಗ್ 7 ಸಖತ್ತಾಗಿ ಆಡ್ತಾ ಇದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಡಿಫೆಂಡರ್ಗಳನ್ನ ಹಾಕೊಂಡೇ ಮ್ಯಾಚ್ನ ಗೆಲ್ತಾ ಇದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ಕೂಡ ಹಂಗೆ ಆಯಿತು. ಸೊ ಜೈಪುರ್ ಪಿಂಕ್ ಪ್ಯಾಂಥರ್ಸಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ದಂಗೆ ಒಬ್ಬ ಪ್ಲೇಯರ್ ಮಗ ಆಡ್ತಾ ಇರೋದ್ರ ಕಡೆ ಎವ್ರಿ ಮ್ಯಾಚ್ ಕೂಡ ಸೂಪರ್ 10 ತಗೊಂಡಿದ್ದಾರೆ. 4ಕ್ಕೆ 4 ಮ್ಯಾಚ್ ಕೂಡ ಸೂಪರ್ 10 ತಗೊಂಡಿದ್ದಾರೆ. ಅವ್ರ ನೇಮೆ ನಿತಿನ್ ಕುಮಾರ್ ಅಂತ ಮಗ, ಸಾಕಾದಾಗ ಆಡ್ತಾ ಇದ್ದಾರೆ ಗುರು. ಈ ಒಂದು ಆನೆ ಏನಾದರೂ ಬೆಂಗಳೂರು ಬುಲ್ಸು ಹೊಡೆದ್ರೆ ನಾಳೆ ಮ್ಯಾಚಲ್ಲಿ ಇವ್ರನ್ನ ಕಟ್ ಹಾಕಿದ್ರೆ 100% ಈ ಒಂದು ಮ್ಯಾಚು ನಮ್ಮದೇ. 1 ಸೆಕೆಂಡ್, ಅವರು ಆಡಿರೋ 4 ಮ್ಯಾಚಲ್ಲಿ ಇವಾಗ ಜೈಪುರ್ ಪಿಂಕ್ ಪ್ಯಾಂಥರ್ಸ್ 2 ಮ್ಯಾಚ್ ಗೆದ್ದಿದ್ದಾರೆ. ಫಸ್ಟ್ ಒಂದು ಮ್ಯಾಚ್ನ ಸೋತರು, ಸೆಕೆಂಡ್ನೇ ಮ್ಯಾಚ್ ಕೂಡ ಗೆದ್ದರು, ಥರ್ಡ್ ಮ್ಯಾಚು ಕೂಡ ಸೋತರು, ಫೋರ್ತ್ ಮ್ಯಾಚೇನೋ ಗೆದ್ದರು ಅಂತ ಅನಿಸುತ್ತೆ, ಓಕೆನಾ. ಸೊ ನಿತಿನ್ ಕುಮಾರ್ ಅವರು ಫಸ್ಟ್ 4 ಮ್ಯಾಚಸಲ್ಲಿ ಫಸ್ಟ್ ಮ್ಯಾಚು 15 ಪಾಯಿಂಟು, ಸೆಕೆಂಡ್ ಮ್ಯಾಚ್ 13, ಥರ್ಡ್ ಮ್ಯಾಚ್ 14, ಫೋರ್ತ್ ಮ್ಯಾಚ್ 15 ಪಾಯಿಂಟ್ನ ತೊಗೊಂಡಿದ್ದಾರೆ. ಮತ್ತು ಅವ್ರ ಕಡೆ ಇನ್ನೊಬ್ಬ ಪ್ಲೇಯರು ಅಲಿ ಸಮಾಧಿ ಅಂತ, ಇವರು ಇರಾನಿ ಪ್ಲೇಯರ್ ಅವರು 8, 4, 2 3 ಮ್ಯಾಚಿಂದ ಇಷ್ಟೇ ಪಾಯಿಂಟ್ನ ತೊಗೊಂಡಿರೋದು ಇವರು. ಅವ್ರು ಬಿಟ್ಟರೆ 3ನೇ ಮ್ಯಾಚೇನೋ ಸಾಯಿಲ್ ಸೆತ್ಪಲ್ ಅಂತ 10 ಪಾಯಿಂಟ್ನ ತೊಗೊಂಡಿದ್ದಾರೆ ಅಷ್ಟೇ ಮಗ. ಈ ಟೀಮಲ್ಲಿ ಈ 3 ಜನ ಪರ್ಫಾರ್ಮ್ ಮಾಡಿರೋದು ಇಲ್ಲಿವರೆಗೂ. ನಿತಿನ್ ರಾವಲ್ ಇದ್ದಾರೆ, ತುಂಬ ಬೇರೆ ಪ್ಲೇಯರ್ಸ್ ಎಲ್ಲ ಇದ್ದಾರೆ, ಬಟ್ ಯಾರು ಕೂಡ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಸೊ ನಿತಿನ್ ಕುಮಾರ್ ಒಬ್ಬ ಪ್ಲೇಯರ್ನ ಕಟ್ ಹಾಕಿದ್ರೆ ಬೆಂಗಳೂರು ಬುಲ್ಸ್ಗೆ ಈ ಒಂದು ಸೀಸನ್ನು ಆಟ್ರಿಕ್ ಗೆಲುವು ಪಕ್ಕ ಬಂದೇ ಬರುತ್ತೆ ಅಂತ ನನಗೇನೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಬಿಕಾಸ್ ಅವ್ರ ಟೀಮಲ್ಲಿ ಯಾರು ಕೂಡ ಪರ್ಫಾರ್ಮೇ ಮಾಡ್ತಿಲ್ಲ. ಬಟ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಎಲ್ಲ ಪ್ಲೇಯರ್ಸು ಕೂಡ ರೊಚ್ಚಿಗೆ ಎದ್ದಿದ್ದಾರೆ, ಎಲ್ಲರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ. ಸೊ ಎಲ್ಲ ನಾಳೆ ಮಾತಾಡೋದು, ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋದು. ಆ್ಯಕ್ಚುಲಿ ಇವಾಗ ಅದೆಲ್ಲ ಬೇಡ. ಬಟ್ ಬೆಂಗಳೂರು ಬುಲ್ಸಲ್ಲಿ ಎಲ್ಲ ಪ್ಲೇಯರ್ಸು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಯೋಗೇಶ್ ಅಯ್ಯ, ದೀಪಕ್ ಶಂಕರ್ ಆ್ಯಂಡ್ ಅಲಿರಿಜಾ ಮಿರ್ಜಾ, ಆಶೀಶ್ ಮಲ್ಲಿಕು, 4 ಜನ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ನು 3 ಜನ ಪ್ಲೇಯರ್ಸಿಂದ ಪರ್ಫಾರ್ಮ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ನಾವು. ಸತ್ಯಪ್ಪ ಕೂಡ ಸಖತ್ತಾಗಿ ಒಂದು ಲೆವೆಲ್ಗೆ ಒಂದು ಅಳಿಲು ಸೇವೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಜಿತೇಂದರ್ ಯಾವ್ದೋ ಕಡೆಯಿಂದ ನಮಗೆ ಪರ್ಫಾರ್ಮೆನ್ಸ್ ಬರಲೇಬೇಕು, ಮತ್ತು ಸಂಜಯ್ ದುಲಿಂದ ಕೂಡ ಪರ್ಫಾರ್ಮೆನ್ಸ್ ಬರಬೇಕು. ಸೊ ಆಕಾಶ್ ಇಂಡೆ ಆಚೆ ಇದ್ದಾರೆ. ಈ ಒಂದು ಚಾನ್ಸ್ನ ಎಲ್ಲರೂ ಕೂಡ ಯೂಸ್ ಮಾಡಿಕೊಂಡು ಈ ಒಂದು ಆನೆನ ಹೊಡೆದ್ರೆ ನಾಳಿನ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಒನ್ ಆಫ್ ದಿ ಆಟ್ರಿಕ್ ಗೆಲುವು ಆಗುತ್ತೆ. ನೋಡೋದ ಏನಾಗುತ್ತೆ ನಿಮ್ಮ ಪ್ರಕಾರ. ಇನ್ಯಾವ ಆನೆ ಇದೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಂತ ಕಾಮೆಂಟ್ ಮಾಡಿ. ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜೈಪುರ್ ಪಿಂಕ್ ಪ್ಯಾಂಥರ್ಸಲ್ಲಿ ರೇಡಿಂಗಲ್ಲಿ ಮಾತ್ರ ಪಾಯಿಂಟ್ಸ್ ಬರ್ತಾ ಇರೋದು ಮಗ, ಡಿಫೆಂಡಿಂಗಲ್ಲಂತೂ ಪಾಯಿಂಟ್ಸೇ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ರೇಡಿಂಗಲ್ಲಿ ಈ ಒಬ್ಬ ಪ್ಲೇಯರ್ಸ್ನ ನಮ್ಮ ಡಿಫೆಂಡರ್ ಕಟ್ ಹಾಕಿದ್ರೆ ಈಸಿಯಾಗಿ 1-2-3 ಸಲನಾದರೂ ಆಲ್ ಔಟ್ ಮಾಡ್ಬೋದು ಅಂತ ನನಗೇನೋ ಅನ್ನಿಸ್ತಾ ಇದೆ ಜೈಪುರ್ ಪಿಂಕ್ ಪ್ಯಾಂಥರ್ಸನ್ನು. ಬಟ್ ಇವರು ಈ ನಾಡಿರೋ 4 ಮ್ಯಾಚಲ್ಲೂ ಕೂಡ ಹೀನಾಯವಾಗಿ ಒಂದು ಮ್ಯಾಚು ಸೋತಿಲ್ಲ. ಎಲ್ಲ ಕ್ಲೋಸ್ ಗೇಮೇ ಬಂದಿದ್ದಾರೆ, ಎಲ್ಲ ಕ್ಲೋಸ್ ಗೇಮೇ ಆಗಿರೋದು ಆ್ಯಕ್ಚುಲಿ. ಸೊ ನೋಡೋದ ನಾಳಿನ ಮ್ಯಾಚಲ್ಲಿ ಏನು ಮಾಡ್ತಾರೆ ಅಂತ. ಈ ಆನೆನ ಮಿಸ್ ಮಾಡೋಂಗಿಲ್ಲ ಮಗ. ಬೆಂಗಳೂರು ಬುಲ್ಸವರು ಹೊಡಿಲೇಬೇಕು ನಾಳೆ ಮ್ಯಾಚ್ ಗೆಲ್ಲಬೇಕು ಅಂತ ಹೇಳಿದ್ರೆ. ಸೊ ನಿಮ್ಮ ಪ್ರಕಾರ ಏನು ಆಗ್ಬೋದು ನಾಳಿನ ಮ್ಯಾಚ್ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ಬಟ್ ಅಂತ ಮಾಡ್ಕೊ ಮಗ. ಡಿಸ್ಕ್ರಿಪ್ಷನಲ್ಲಿ ಇಡಲಿ ನಾನು ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗು. ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.